ಅಕ್ಕಿ ಗೋಧಿ ಯಾಕೆ ನಮ್ಮ ಊಟ ಅಲ್ಲ? ಎಸ್ ಪ್ಲೀಸ್. ಒಂದು ಸಿಗೋದಿಲ್ಲ, ಕೃತಕ ಅನ್ನೋದು ಒಂದು ಕಾರಣ. ಕರೆಕ್ಟ್. ನಿಜವಾದ ಕಾರಣ ಅದಲ್ಲ. ನಿಜವಾದ ಕಾರಣ ನೀವು ಅಕ್ಕಿ ತಿಂದ್ರೆ ಏನಾಗತ್ತೆ? ಎಸ್, ನನಗೆ ಒಂದು ಕಂಪ್ಯಾರಿಸನ್. ಒಂದು ಅಕ್ಕಿ ಆದ್ರೆ ಒಂದು ಮಿಲೆಟ್ ಅದರ ಒಂದು ನ್ಯೂಟ್ರಿಷನಲ್ ವ್ಯಾಲ್ಯೂ ಹೇಳೋದಾದ್ರೆ ಪೌಷ್ಟಿಕಾಂಶಗಳ ತನಕ ಹೋಗೋ ಅಗತ್ಯ ಇಲ್ಲ ಈಗ ಸದ್ಯಕ್ಕೆ. ಈಗ ಅಕ್ಕಿ ತಿನ್ನೋದು ಯಾತಕ್ಕೆ? ನಮಗೆ ಗ್ಲೂಕೋಸ್ ಅನ್ನ ರಕ್ತದಲ್ಲಿ ತುಂಬಿಕೊಳ್ಳಬೇಕು. ನಾವು ಗ್ಲೂಕೋಸ್ ಅನ್ನ ಭಸ್ಮ ಮಾಡಿದ್ರೆ ಎನರ್ಜಿ ಬರುತ್ತೆ. ಅಂದ್ರೆ ಜೀವಂತವಾಗಿ ಉಳಿಬೇಕಂದ್ರೆ ನಾವು ರಕ್ತದಲ್ಲಿ ಗ್ಲೂಕೋಸ್ ಅನ್ನ ಒಂದಿಷ್ಟು ಪ್ರಮಾಣದಲ್ಲಿ ಯಾವಾಗಲೂ ಇಟ್ಕೊಂಡಿರ್ಬೇಕು. ನಿಮಗೆ ಗೊತ್ತಿರುತ್ತೆ, ಯಾವಾಗಾದ್ರೂ ಗ್ಲೂಕೋಸ್ ಕಮ್ಮಿ ಆದ್ರೆ ದಿಢೀರ್ ಅಂತ ಕರ್ಕೊಂಡೋಗಿ ನೀವು ಪ್ರಜ್ಞೆ ತಪ್ಪುತ್ತೆ ಹೋಗಿ ರಕ್ತಕ್ಕೆ ಗ್ಲೂಕೋಸ್ ಸೇರಿಸ್ತೀವಿ. ಹೌದು. ಅಂದ್ರೆ ಗ್ಲೂಕೋಸ್ ಇಲ್ಲ ನಿಮ್ಮ ರಕ್ತದಲ್ಲಿ ಅಂದ್ರೆ ನೀವು ಬಿದ್ದೋಗ್ತೀರಾ, ಗ್ಯಾರಂಟಿ. ಅಂದ್ರೆ ಏನು? ನಮ್ಮ ಜೀವ ಉಳಿಬೇಕಂದ್ರೆ ಗ್ಲೂಕೋಸ್ ಅನ್ನ ನಾವು ಒಂದು ನಿಯಮಿತ ಪ್ರಮಾಣದಲ್ಲಿ ಭಸ್ಮ ಮಾಡ್ತಾನೇ ಇರಬೇಕು. ATP ಅನ್ನ ನಮ್ಮ ಜೀವಕೋಶಗಳಿಗೆ ಸೇರಿಸ್ತಾ ಇರಬೇಕು. ಯಾಕಂದ್ರೆ ನಾವು ಉಸಿರಾಟ ತಗೊಳ್ಳೋದಕ್ಕೂ ಎನರ್ಜಿ ಬೇಕು. ಸೊ ಅಂದ್ರೆ ಗ್ಲೂಕೋಸು ರಕ್ತದಲ್ಲಿ ಒಂದಿಷ್ಟು ಪ್ರಮಾಣದಲ್ಲಿ ಯಾವಾಗಲೂ ಇರಂಗೆ ಮಾಡು, ಅದನ್ನ ಹೋಮಿಯೋಸ್ಟಾಸಿಸ್ ಅಂತ. ಗ್ಲೂಕೋಸು ನಿಮ್ಮ ರಕ್ತ 5 ಲೀಟರ್ ಇದೆ ಅಂತ ಇಟ್ಕೊಂಡ್ರೆ ಅಪ್ರಾಕ್ಸಿಮೇಟ್ಲಿ ಮಾನವನ ದೇಹದಲ್ಲಿ 5 ರಿಂದ 6 ಲೀಟರ್ ರಕ್ತ ಇರುತ್ತೆ. ನೀವು 7 ಅಡಿ ಇದ್ರೂ ಅಷ್ಟಕ್ಕಿಂತ ಜಾಸ್ತಿ ಹೋಗೋದಿಲ್ಲ. ಸೊ ಆ ರಕ್ತದಲ್ಲಿ 5 ಗ್ರಾಮ್ ಗ್ಲೂಕೋಸ್ ತುಂಬಿರಬೇಕು ಅಂದಾಜಾಗಿ. ಇದನ್ನ HbA1c ಅಪ್ರಾಕ್ಸಿಮೇಟ್ಲಿ 5 to 6 ಅಂತ ಹೇಳ್ತಾರೆ. ಕಮ್ಮಿ ಆದ್ರೆ ತೊಂದರೆ ಆಗತ್ತೆ, ಹೆಚ್ಚಾದ್ರೂ ತೊಂದರೆ ಆಗತ್ತೆ. ಯಾಕೆ ಅಂದ್ರೆ ಜಾಸ್ತಿ ಗ್ಲೂಕೋಸ್ ಆಗ ನಿಮ್ಮ ರಕ್ತ ಮಂದ ಆಗತ್ತೆ. ಈಗ ಒಂದು ಸಕ್ಕರೆ ತಗೊಂಡು ನೀವು ನೀರಲ್ಲಿ ಹಾಕಿ ಬಿಸಿ ಮಾಡಿದ್ರೆ ನಿಮ್ಮ ದೇಹದ ಉಷ್ಣತೆಗೆ ಮಂದ ಆಗತ್ತೆ, ಪಾಕ ಆಗತ್ತೆ. ಈಗ ಗುಲಾಬ್ ಜಾಮ್ ಮಾಡೋದು ಹಂಗೆ ತಾನೆ, ಪಾಕ ಅಂದ್ರೆ ತಿಳಿಯಾಗಿದ್ದ ನೀರನ್ನ ನೀವು ಪಾಕ ಮಾಡಿದ್ದೀರಾ, ಗಾಢ ಮಾಡಿದ್ದೀರಾ. ಈ ಕಂಪ್ಯಾರಿಸನ್ ಅಲ್ಲಿ ಅಕ್ಕಿ ಜಾಸ್ತಿ ತಿಂದಾಗ ಆ ಗ್ಲೂಕೋಸ್ ಜಾಸ್ತಿ ತಿನ್ಬೇಕಾಗಿಲ್ಲ. 100 ಗ್ರಾಮೇ ತಿನ್ನಿ, ಮಿಲೆಟ್ಸ್ 100 ಗ್ರಾಮ್ ತಿನ್ನಿ. ವಾಟ್ ಹ್ಯಾಪನ್ಸ್? ಎರಡರಲ್ಲಿ ವ್ಯತ್ಯಾಸ ಇಷ್ಟೇ. ಅಕ್ಕಿ ತಯಾರಾಗ್ತಾ ಇದ್ದಾಗ, ಆ ಗ್ಲೂಕೋಸ್ ರೆಡಿಯಾಗಿ ಧಾನ್ಯ ರೆಡಿ ಆಗ್ತಾ ಇದ್ದಾಗ ಗ್ಲೂಕೋಸ್ ಎಲ್ಲ ಸೇರ್ಕೊಂಡು ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ ತಯಾರಾಗುತ್ತೆ. ಆದ್ರೆ ಅದನ್ನ ಹಿಡ್ಕೊಳ್ಳೋದು ಪಚನ ಆಗದೇ ಇದ್ದಂಗೆ ನಿಧಾನವಾಗಿ ಗ್ಲೂಕೋಸ್ ನಿಮ್ಮ ರಕ್ತಕ್ಕೆ ಬಿಡುಗಡೆ ಮಾಡತಕ್ಕಂಥ ವ್ಯವಸ್ಥೆ ದೇವರು ಅಕ್ಕಿ ಗೋಧಿಯಲ್ಲಿ ಮಾಡಿಲ್ಲ.